ನಾನು ನಾನಾಗಿದ್ದು ಇವಾಗ ನಾನು ಒಂದು ಸೀನ್ ಆ್ಯಕ್ಟ್ ಮಾಡ್ತೀನಿ ಅಂತ ಇಟ್ಕೋ. ಈಗ ನೀನು ನನ್ನ ಮಗಳು ನನ್ನನ್ನು ನೋಡಿ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ, ನನ್ನ ಮಗಳು ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನೋ ಹಂಗೆ ಆ್ಯಕ್ಟ್ ಮಾಡ್ತಿದ್ದೆ ಅಷ್ಟೇ. ಸೊ ಹಾಗಾಗಿ ನಾನು ಬಾಳ್ತಾ ಇದ್ದೆ ಆ ಕ್ಯಾರೆಕ್ಟ್ರಲ್ಲಿ. ಎಲ್ಲರೂ ಹೇಳೋರು, ನೀವು ಆ್ಯಕ್ಟ್ ಮಾಡ್ತೀರಾ ಅಂತ ಅನ್ಸಲ್ಲ, ನೀವು ಅದು ಆ ಕ್ಯಾರೆಕ್ಟ್ರಲ್ಲಿ ಜೀವಿಸ್ತಾ ಇದ್ರಿ ಅಂತ ಅನ್ಸುತ್ತೆ. ಅಮ್ಮ ಇವಾಗ ಅದೇ ಒಂದು ಕ್ಯಾರೆಕ್ಟರ್ನ ಎಲ್ಲಿ ಪ್ಲೇ ಮಾಡಿ ತೋರಿಸಿ ಅಮ್ಮ, ಹೆಂಗೆ ರಿಯಾಕ್ಟ್ ಮಾಡ್ತೀರಾ ನೀವು ಅಂತ. ನೀನೇನಾದರೂ ಒಂದು ಸಿಚುವೇಶನ್ ಹೇಳು. ನನಗೆ ನಿಮ್ಮಿಂದ ತುಂಬಾ ತೊಂದರೆ ಆಗ್ತಿದೆ, ನೀವು ಫಸ್ಟ್ ಮನೆ ಬಿಟ್ಟು ಹೋಗಿ, ನನಗೆ ನೀವು ಇಷ್ಟನೇ ಇಲ್ಲ ನನಗೆ. ಈ ಮಾತನ್ನ ನೀನು ಹೇಳ್ತಾ ಇದೀಯಾ? ಹಾಂ, ಇದೇ ಮಾತನ್ನ ನೀನು ಚಿಕ್ಕವಳಾಗಿದ್ದಾಗ ನಾನು ಹೇಳಿದ್ದಿದ್ರೆ ನಿನಗೆ ಹೇಗಾಗ್ತಿತ್ತು? ಪರವಾಗಿಲ್ಲ ಬಿಡಮ್ಮ, ಇದೆಲ್ಲ ಕೇಳಬೇಕು ಅಂತ ನನ್ನನ್ನು ಹೇಳು ಬರೆದಿತ್ತು ಅನಿಸುತ್ತೆ. ಇಲ್ಲಮ್ಮ, ಯಾವ ತಾಯಿನೂ ಯಾವ ಮಗಳಿಗಾಗಲಿ ಮಗನಿಗಾಗಲಿ ತೊಂದರೆ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಈಗ ನನಗೆ ನನ್ನಿಂದ ತೊಂದರೆ ಆಗ್ತಿದೆ ತಾನೇ, ಇನ್ಯಾವತ್ತೂ ಆಗಲ್ಲ, ದೇವರೇ ಆಗಲ್ಲ. ನೀನು ಚೆನ್ನಾಗಿರು, ನೀನು ಖುಷಿಯಾಗಿರು, ಅಷ್ಟು ಸಾಕು ನನಗೆ. ನಾನು ಹೊರಟೋಗ್ತೀನಿ. ಹಾಂ ಅಮ್ಮ, ನಿಜವಾಗ್ಲೂ ನನಗೆ ಅಳು ಬಂದ್ಬಿಡುತ್ತೆ. ನಿಜವಾಗ್ಲೂ ನನಗೆ ಅಳು ಬರ್ತಾ ಇದೆ. ಅಯ್ಯೋ, ಅವ್ರಿಗೆ ಹೆಂಗೆ ಹೇಳ್ತಿದ್ದಾರೆ ಅಂದರೆ ನನಗೆ ಒಂಥರ ಮನ್ಸಿಗೆ ಚುಚ್ಚಿಬಿಡ್ಬೇಕು ಹಂಗೆ ಅನ್ನಿಸ್ತಿದೆ ಅಮ್ಮ.